ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಾಲ ಇತ್ತು, ಇಡೀ ಜಗತ್ತಿನ ಬಹುತೇಕ ಭೂಭಾಗವನ್ನು ಬ್ರಿಟಿಷರು ಆಕ್ರಮಿಸ್ಕೊಂಡಿದ್ರು. ಅವ್ರ ಜೊತೆ ಫ್ರೆಂಚರು ಕಾಂಪಿಟೇಷನ್ಗೆ ಬಿದ್ದಿದ್ದರು. ಯುರೋಪಿಯನ್ ಶಕ್ತಿಗಳು ಜಗತ್ತಿನ ಮೇಲೆ ಆಧಿಪತ್ಯವನ್ನು ಸಾಧಿಸಿದ್ದ ಕಾಲ ಅದು. ಅವತ್ತಿನ ಆ ಪೈಪೋಟಿ 2 ವಿಶ್ವಯುದ್ಧಗಳಿಗೆ ಕಾರಣ ಆಯಿತು. ಮೊದಲ ಯುದ್ಧ ಆಟೋಮನ್ ಟರ್ಕರ ಶಕ್ತಿಯನ್ನು ಕಿತ್ಕೊಳ್ತು. ಎರಡನೇ ವಿಶ್ವಯುದ್ಧ ಯುರೋಪಿಯನ್ನರನ್ನು ಮೆತ್ತಗೆ ಮಾಡ್ತು. ಅಮೆರಿಕ ಹಾಗೂ ರಷ್ಯಾಗಳ ಶಕ್ತಿಯನ್ನು ಹೆಚ್ಚು ಮಾಡ್ತು. ಇದೆಲ್ಲ ನಿಮಗೆ ಗೊತ್ತಿದೆ. ಹಾಗೆ ಎರಡನೇ ವಿಶ್ವಯುದ್ಧದ ನಂತರ ಬ್ರಿಟಿಷರು ತಾವು ಆಕ್ರಮಿಸಿಕೊಂಡು ಆಳ್ತಾ ಇದ್ದ ಸಾಕಷ್ಟು ದೇಶಗಳಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕಾಗಿ ಬಂತು. ಜಗತ್ತನ್ನು ಆಳೋ ಶಕ್ತಿಯನ್ನು ಕಳ್ಕೊಂಡ ಬ್ರಿಟಿಷರು ಕೇವಲ ತಮ್ಮ ದೇಶವನ್ನು ಸರಿಯಾಗಿ ನೋಡಿಕೊಂಡ್ರೆ ಸಾಕು ಅನ್ನೋ ಥರದ ಸ್ಥಿತಿಯನ್ನು ತಲುಪಿದ್ರು. ಭಾರತ ಸೇರಿದ ಹಾಗೆ ಇಡೀ ಜಗತ್ತನ್ನೇ ದೋಚಿ ಗಳಿಸಿದ್ದ ಆ ಸಂಪತ್ತನ್ನು ಬ್ರಿಟಿಷರು ಯುದ್ಧದಲ್ಲಿ ಕಳ್ಕೊಂಡ್ರು. ಅಮೆರಿಕಾದಿಂದ ಸಾಲ ಮಾಡಬೇಕಾದ ಪರಿಸ್ಥಿತಿಯನ್ನು ತಲುಪಿದ್ರು. ಹೀಗಾಗಿ ಅವರ ಕೈಲಿದ್ದ ವಸಾಹತುಗಳು ಕೂಡ ಸ್ವತಂತ್ರಗೊಂಡವು. ಆದರೆ ಫ್ರೆಂಚರು ಬ್ರಿಟಿಷರಿಗಿಂತ ಸ್ವಲ್ಪ ಹೆಚ್ಚು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿದರು. ಅವರು ವಸಾಹತುಗಳಿಗೆ ಫ್ರೆಂಚ್ ಓವರ್ಸೀಸ್ ಟೆರಿಟರಿ ಅನ್ನೋ ಹೆಸರು ಕೊಟ್ಟರು. ನಿಮಗೆ ಸ್ವಾತಂತ್ರ್ಯ ಅನ್ನೋದು ಯಾಕೆ ಬೇಕು ಹೇಳಿ, ನಾವೇ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳಿದರು. ಅಲ್ಲಿನ ಜನಕ್ಕೆ ಫ್ರಾನ್ಸ್ನ ಪೌರತ್ವದ ಆಸೆ ತೋರಿಸಿದ್ರು. ಫ್ರಾನ್ಸ್ನ ಆರ್ಥಿಕತೆಯ ಥರನೇ ನಿಮ್ಮ ದೇಶದ ಅರ್ಥವ್ಯವಸ್ಥೆ ಕೂಡ ಚೆನ್ನಾಗಿರುತ್ತೆ, ಆಡಳಿತವನ್ನು ನೀವೇ ಮಾಡ್ಕೊಳ್ಳಿ, ನಿಮ್ಮ ರಕ್ಷಣೆ ಮತ್ತು ವಿದೇಶಾಂಗ ನೀತಿಯನ್ನು ನಾವು ನಮ್ಮ ಕೈಯಲ್ಲಿ ಇಟ್ಕೋತೀವಿ ಅಷ್ಟೇ ಅಂತ ಹೇಳಿದರು. ನಿಮ್ಮಲ್ಲಿ ಹೂಡಿಕೆ ಮಾಡೋ ಜವಾಬ್ದಾರಿ ನಮ್ಮದು ಅಂದರು. ಸರಿ, ಸಾಕಷ್ಟು ದೇಶಗಳು ಫ್ರಾನ್ಸ್ನ ಆಡಳಿತದಲ್ಲಿ ಹಾಗೆ ಉಳ್ಕೊಂಡ್ಬಿಟ್ವು. ಇವತ್ತಿಗೂ ಕೂಡ ಅಂಥ ಫ್ರಾನ್ಸ್ ಓವರ್ಸೀಸ್ ಟೆರಿಟರಿ ಅಂತ ಕರೆಸಿಕೊಳ್ಳಲ್ಪಡುವ 1 ಡಜನ್ನಷ್ಟು ಪ್ರದೇಶಗಳನ್ನು ಫ್ರಾನ್ಸ್ ತನ್ನ ಕೈಯಲ್ಲಿ ಇಟ್ಕೊಂಡಿದೆ. ಅಲ್ಲಿನ ಬಹುತೇಕ ಕಡೆಗಳಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಕೂಡ ನಡೀತಾ ಇದೆ. ಅಂಥ ಒಂದು ದ್ವೀಪ ನ್ಯೂ ಕ್ಯಾಲೆಡೋನಿಯಾ ಈಗ ಸಂಘರ್ಷ ಪೀಡಿತವಾಗಿದೆ. ಅಲ್ಲಿ ಫ್ರಾನ್ಸ್ ಎಮರ್ಜೆನ್ಸಿ ಘೋಷಿಸಿದೆ. ಅಲ್ಲಿ ನಡೀತಿರೋ ಹಿಂಸಾಚಾರದಲ್ಲಿ ಇದುವರೆಗೆ 4 ಜನ ಸಾವಿಗೀಡಾಗಿದ್ದಾರೆ, 16 ಜನ ಗಾಯಗೊಂಡಿದ್ದಾರೆ. ಹಾಗೆ ಅಲ್ಲಿನ ಗಲಭೆಗಳಿಗೆ ಫ್ರಾನ್ಸ್ ಅಜರ್ಬೈಜಾನ್ ಅನ್ನು ದೂರ್ತಾ ಇದೆ. ಹಾಗಾದರೆ ಈ ನ್ಯೂ ಕ್ಯಾಲೆಡೋನಿಯಾ ಅನ್ನೋದು ಎಲ್ಲಿದೆ, ಅದರ ಇತಿಹಾಸ ಏನು, ಅಲ್ಲಿ ನಡೀತಿರೋ ಸಂಘರ್ಷಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ನ್ಯೂ ಕ್ಯಾಲೆಡೋನಿಯಾ ಇಲ್ಲಿ ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಪ್ರದೇಶ ಇದು ಆಸ್ಟ್ರೇಲಿಯಾ ಹಾಗೂ ಫಿಜಿಗಳ ನಡುವೆ ಇದೆ. ಆಸ್ಟ್ರೇಲಿಯಾದಿಂದ ಸುಮಾರು 1210 ಕಿಲೋಮೀಟರ್ ದೂರದಲ್ಲಿ ಹಾಗೂ ಫ್ರಾನ್ಸ್ನಿಂದ ಸರಿಸುಮಾರು 17,000 ಕಿಲೋಮೀಟರ್ ದೂರದಲ್ಲಿನ ಈ ದ್ವೀಪ ಇವತ್ತು ಫ್ರಾನ್ಸ್ನ ಓವರ್ಸೀಸ್ ಟೆರಿಟರಿ. ಸುಮಾರು 18,575 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಈ ಕ್ಯಾಲೆಡೋನಿಯಾದಲ್ಲಿ ಸುಮಾರು 2,71,407 ಮಂದಿ ವಾಸ ಮಾಡ್ತಾರೆ. ಇದರಲ್ಲಿ 41% ಅಲ್ಲಿನ ಮೂಲ ನಿವಾಸಿಗಳು ಅನ್ನಿಸಿಕೊಳ್ಳುವ ಕಾನಕ್ ಜನಾಂಗ ವಾಸ ಮಾಡಿದರೆ, ಇನ್ನು 24% ಯುರೋಪಿಯನ್ನರಿದ್ದಾರೆ. ಹಾಗೆ ನಾನಾ ದೇಶಗಳಿಂದ ಬಂದು ಇಲ್ಲಿ ನೆಲೆಗೊಂಡವರ ಪ್ರಮಾಣ 35%. ಗೆಳೆಯರೆ, ಈ ದ್ವೀಪ ಸುಮಾರು 2,500 ವರ್ಷಗಳ ಹಿಂದಿನಿಂದ ಕೂಡ ಜನವಸತಿಯನ್ನು ಹೊಂದಿದೆ ಅಂತ ಹೇಳಲಾಗುತ್ತೆ. ಇಲ್ಲಿದ್ದದ್ದು ಮೆಲನೇಷಿಯನ್ ಕಾನಕ್ ಹೆಸರಿನ ಬುಡಕಟ್ಟು ಜನಾಂಗ. ಈ ದ್ವೀಪಕ್ಕೆ 1774ರಲ್ಲಿ ಬ್ರಿಟಿಷ್ ಅನ್ವೇಷಕ ಜೇಮ್ಸ್ ಕುಕ್ ಮೊದಲ ಬಾರಿಗೆ ಕಾಲಿಡ್ತಾನೆ. ಹಾಗೆ ಈ ದ್ವೀಪಕ್ಕೆ ನ್ಯೂ ಕ್ಯಾಲೆಡೋನಿಯಾ ಅಂತ ಹೆಸರಿಟ್ಟವನು ಕೂಡ ಅವನೇನೆ. ಈ ಭಾಗದಲ್ಲಿನ ಸಾಕಷ್ಟು ದ್ವೀಪಗಳು ಆಗಲೇ ಯುರೋಪಿಯನ್ನರ ಕಣ್ಣಿಗೆ ಬಿದ್ದಿದ್ವು. ಹಾಗೆ ಇಲ್ಲಿನ ಶ್ರೀಗಂಧ ಸೇರಿದ ಹಾಗೆ ನಾನಾ ರೀತಿಯ ಮರಗಳನ್ನು ಅವರು ದೋಚೋದಕ್ಕೆ ಶುರು ಮಾಡಿದರು. ಶ್ರೀಗಂಧದ ನಂತರ ಈ ಭಾಗದಲ್ಲಿ ಅವರನ್ನು ಅತಿ ಹೆಚ್ಚು ಆಕರ್ಷಿಸಿದ್ದು ಬ್ಲ್ಯಾಕ್ ಬರ್ಡಿಂಗ್ ದಂಧೆ. ಹಾಗಂದ್ರೆ ಏನು ಗೊತ್ತಾ, ಈ ದ್ವೀಪದಲ್ಲಿನ ಬುಡಕಟ್ಟು ಜನಾಂಗ ಇದ್ರಲ್ಲ, ಅವರನ್ನು ಬಲವಂತವಾಗಿ ಹೊತ್ತೊಯ್ದು ಯುರೋಪಿನ ಇನ್ನಿತರ ವಸಾಹತುಗಳಿಗೆ ಮಾರಾಟ ಮಾಡೋದು, ಅಲ್ಲಿ ಗುಲಾಮರನ್ನಾಗಿ ಇವರನ್ನು ಬಳಸ್ಕೊಳ್ಳೋ ದಂಧೆ. ಅದನ್ನು ಬ್ರಿಟಿಷರು ಅತಿ ಹೆಚ್ಚು ಪ್ರಮಾಣದಲ್ಲಿ ಮಾಡಿದರು. ಮುಂದೆ 1853ರಲ್ಲಿ ಈ ದ್ವೀಪವನ್ನು ಸಂಪೂರ್ಣವಾಗಿ ಫ್ರಾನ್ಸ್ ಆಕ್ರಮಿಸಿಕೊಳ್ಳುತ್ತೆ. ಆನಂತರ ಇದು ಫ್ರೆಂಚರ ವಸಾಹತುವಾಗಿ ಬದಲಾಗುತ್ತೆ. ಇಲ್ಲಿ ಬ್ರಿಟಿಷ್ ಹಾಗೂ ಫ್ರೆಂಚ್ ಇಬ್ಬರನ್ನೂ ಕೂಡ ಇಲ್ಲಿನ ಜನ ಪ್ರೀತಿಯಿಂದ ಏನೂ ಸ್ವಾಗತಿಸಲಿಲ್ಲ. ಅಲ್ಲಿ ಸಂಘರ್ಷಗಳಾದವು. ಕಾನಕ್ ಜನಾಂಗ ಗೆರಿಲ್ಲಾ ಯುದ್ಧಗಳನ್ನು ಮಾಡಿ ಫ್ರೆಂಚರ ವಿರುದ್ಧ ಒಂದಷ್ಟು ಹೋರಾಟವನ್ನು ಕೂಡ ಮಾಡ್ತು. ಆದರೆ ಯುರೋಪಿಯನ್ನರ ತರಬೇತಿ ಪಡೆದ ಸೇನೆ, ಬಂದೂಕುಗಳು, ಆಧುನಿಕ ಆಯುಧಗಳ ಮುಂದೆ ಇವರು ಹೆಚ್ಚು ಸೆಣಸಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ದ್ವೀಪ ಫ್ರೆಂಚರ ಕೈಗೆ ಸಿಕ್ತು. ಇಲ್ಲಿ ಹೀಗೆ ಕಾಲಿಟ್ಟ ಯುರೋಪಿಯನ್ನರು ಇಲ್ಲಿನ ಸಂಪತ್ತನ್ನು ಮಾತ್ರ ಕೊಳ್ಳೆ ಹೊಡಿಲಿಲ್ಲ, ಬದಲಿಗೆ ಇಲ್ಲಿಗೆ ನಾನಾ ರೀತಿಯ ರೋಗಗಳನ್ನು ಕೂಡ ಅವರು ತಗೊಂಡು ಬಂದರು. 1878ರಲ್ಲಿ 60,000ದಷ್ಟಿದ್ದ ಇಲ್ಲಿನ ಜನಸಂಖ್ಯೆ ಯುರೋಪಿಯನ್ನರ ಕಾರಣಕ್ಕೆ 1921ರ ಹೊತ್ತಿಗೆ 27,100ಕ್ಕೆ ಇಳಿದಿತ್ತು. ಮುಂದೆ 1930ರವರೆಗೆ ಕೂಡ ಈ ಜನಸಂಖ್ಯೆ ಹೆಚ್ಚಾಗಲೇ ಇಲ್ಲ ಅಂತ ಹೇಳಲಾಗತ್ತೆ. ಹೀಗೆ ಅಲ್ಲಿನ ಸಂಪತ್ತು, ಮೂಲ ನಿವಾಸಿಗಳ ಜನಸಂಖ್ಯೆ, ಅಲ್ಲಿನ ಸಂಸ್ಕೃತಿ ಎಲ್ಲವನ್ನ ನಾಶ ಮಾಡಿದ ಫ್ರೆಂಚರು 2ನೇ ವಿಶ್ವಯುದ್ಧದ ಸಮಯದಲ್ಲಿ ಈ ದ್ವೀಪಗಳನ್ನು ತಮ್ಮ ಮಿತ್ರಕೂಟದ ಸೇನಾನೆಲೆಯನ್ನಾಗಿ ಮಾಡಿಕೊಂಡ್ರು. 2ನೇ ಮಹಾಯುದ್ಧ ಮುಗೀತು.
1946ರಲ್ಲಿ ಇದನ್ನು ಫ್ರೆಂಚ್ ಓವರ್ಸೀಸ್ ಟೆರಿಟರಿ ಅಂತ ಫ್ರಾನ್ಸ್ ಘೋಷಣೆ ಕೂಡ ಮಾಡ್ತು. ಆದರೆ ಇಲ್ಲಿನ ಕಾನಕ್ ಜನಾಂಗ ಇತ್ತಲ್ಲ, ಅವರು ಇದನ್ನು ಒಪ್ಪಲಿಲ್ಲ. ಅವರು ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಕೇಳಿದರು. ಫ್ರಾನ್ಸ್ ಅವರ ತಲೆಯನ್ನು ಸವರ್ತಾ ಬಂತು. ಯಾಕೆಂದರೆ ಅಷ್ಟೊತ್ತಿಗಾಗಲೇ ಇಲ್ಲಿ 24% ಫ್ರೆಂಚ್ ಮತ್ತು ಯುರೋಪಿಯನ್ ಜನ ಬಂದು ನೆಲೆ ನಿಂತಾಗಿತ್ತು. ಆದರೆ ಯಾವಾಗ ಅಲ್ಲಿ ಸ್ವಾತಂತ್ರ್ಯದ ಕೂಗು ಹೆಚ್ಚಾಗ್ತಾ ಹೋಯ್ತೋ, ಫ್ರಾನ್ಸ್ 1998ರಲ್ಲಿ ನೌಮಿಯಾ ಅಕಾರ್ಡ್ನ ಮೂಲಕ ಈ ಭಾಗದ ಜನಕ್ಕೆ ಅಲ್ಪ ಪ್ರಮಾಣದ ಸ್ವಾಯತ್ತತೆಯನ್ನು ಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಡುತ್ತೆ. ಈ ನೌಮಿಯಾ ಅನ್ನೋದು ನ್ಯೂ ಕ್ಯಾಲಡೋನಿಯಾ ಇದೆಯಲ್ಲ, ಇದರ ರಾಜಧಾನಿ. ಆ ನಂತರ ನ್ಯೂ ಕ್ಯಾಲಡೋನಿಯಾಗೆ ಸ್ವಾತಂತ್ರ್ಯ ಬೇಕಾ ಬೇಡವಾ ಅನ್ನೋ ಬಗ್ಗೆ 2018, 2020, 2021ರಲ್ಲಿ 3 ಬಾರಿ ಜನಮತ ಗಣನೆಯನ್ನು ಕೂಡ ಮಾಡಲಾಗತ್ತೆ. ಅದರಲ್ಲಿ ಬಹುಮತ ಸಿಕ್ಕಿದ್ದು ಸ್ವಾತಂತ್ರ್ಯ ಬೇಡ ಅನ್ನೋ ವಾದಕ್ಕೆ. ಗೆಳೆಯರೆ, ಅದು ಸಹಜ ಕೂಡ. ಇಲ್ಲಿ ಮೂಲ ನಿವಾಸಿಗಳು ಮತ್ತು ಸ್ವಾತಂತ್ರ್ಯ ಬೇಕು ಅಂತ ಕೇಳ್ತಾ ಇರೋರ ಸಂಖ್ಯೆ 41%ರಷ್ಟಿದೆ. ಹಾಗೆ ಬೇರೆ ಕಡೆಯಿಂದ ಬಂದವರು ಮತ್ತು ಯುರೋಪಿನಿಂದ ಬಂದವರು ಸೇರಿ 59% ಜನ ಇದ್ದಾರೆ. ಅವರು ಈ ನೆಲವನ್ನು ಯುರೋಪಿಯನ್ನರೇ ಆಳಲಿ ಅಂತ ಬಯಸ್ತಾರೆ. ಹೀಗಾಗಿ ಜನಮತ ಗಣನೆಯಲ್ಲಿ ಸ್ವಾತಂತ್ರ್ಯದ ವಿರುದ್ಧ ಹೆಚ್ಚು ಜನ ಮತ ಚಲಾಯಿಸಿದರು. ಇದು ಫ್ರಾನ್ಸ್ ಭಾಗವಾಗಿ ಉಳ್ಕೊಂಡು ಬಿಡ್ತು. ಇನ್ನು ಫ್ರಾನ್ಸ್ಗೆ ಕೂಡ ಈ ಭೂಭಾಗ ತುಂಬಾ ಮಹತ್ವದ್ದು ಅನ್ನಿಸ್ಕೊಳ್ಳುತ್ತೆ. ಈಗ ಅಮೆರಿಕ ಹಾಗೂ ಅದರ ಮಿತ್ರಕೂಟಗಳು ಚೈನಾ ವಿರುದ್ಧ ಒಂದಾಗಿವೆ ಅಲ್ವಾ. ಸೊ ಚೈನಾ ವಿರುದ್ಧ ಮುಂದಿನ ಯುದ್ಧಗಳನ್ನು ಗಮನದಲ್ಲಿಟ್ಟುಕೊಂಡು ಸೇನಾ ಜಮಾವಣೆಗೆ ನೌಕಾಪಡೆಗಳನ್ನು ತಂದು ನಿಲ್ಲಿಸೋದಕ್ಕೆ ಮತ್ತು ಇಂಡೋ ಪೆಸಿಫಿಕ್ ಭಾಗದಲ್ಲಿ ತನ್ನ ಪ್ರೆಸೆನ್ಸನ್ನು ಉಳಿಸ್ಕೊಳ್ಳೋದಕ್ಕೆ ಫ್ರಾನ್ಸ್ಗೆ ಈ ದ್ವೀಪ ತುಂಬಾ ಮುಖ್ಯ. ಹೀಗಾಗಿ ಅವರು ಇದನ್ನು ತಮ್ಮ ಕೈಯಲ್ಲೇ ಇಟ್ಕೋಬೇಕು ಅಂತ ಬಯಸ್ತಾರೆ. ಮತ್ತೊಂದು ಕಡೆ ಈ ದ್ವೀಪ ಹಾಗೂ ಇಂಡೋ ಪೆಸಿಫಿಕ್ ಭಾಗದಲ್ಲಿನ ಇನ್ನಿತರ ಓವರ್ಸೀಸ್ ಟೆರಿಟರಿಗಳೇನಿವೆ ಅವುಗಳನ್ನು ಯುರೋಪಿಯನ್ ಶಕ್ತಿಗಳ ಕೈಯಿಂದ ಬಿಡುಗಡೆ ಮಾಡಿಸಬೇಕು ಅಂತ ಚೈನಾ ಹಾಗೂ ರಷ್ಯಾಗಳು ಪ್ರಯತ್ನ ಕೂಡ ಪಡ್ತಾ ಇವೆ. ಅವರು ನೇರವಾಗಿ ಇಲ್ಲಿ ಈ ಕೆಲಸಕ್ಕೆ ಕೈ ಹಾಕಿಲ್ಲ. ಬದಲಾಗಿ ಅಜರ್ಬೈಜಾನ್ ಮೂಲಕ ಇಲ್ಲಿನ ಹೋರಾಟಗಳಿಗೆ ಬೇಕಾದ ಅಗತ್ಯ ಬೆಂಬಲವನ್ನು ಪೂರೈಕೆ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಇಲ್ಲಿನ ಓವರ್ಸೀಸ್ ಟೆರಿಟರಿಗಳ ಸ್ವಾತಂತ್ರ್ಯ ಹೋರಾಟಗಾರರ ಸಂಘಟನೆಗಳೇನಿವೆ ಅವು ಅಜರ್ಬೈಜಾನ್ನ ರಾಜಧಾನಿ ಬಾಕುನಲ್ಲಿ ಸಭೆ ಸೇರಿ ಹೋರಾಟವನ್ನು ತೀವ್ರಗೊಳಿಸೋದಕ್ಕೆ ಬೇಕಾದ ರೂಪುರೇಷೆಗಳನ್ನು ಸಿದ್ಧಪಡಿಸ್ಕೊಂಡಿವೆ. ಹೀಗಾಗಿ ನ್ಯೂ ಕ್ಯಾಲಡೋನಿಯಾದಲ್ಲಿ ನಡೀತಿರೋ ಹಿಂಸಾಚಾರದ ಹಿಂದೆ ಕೂಡ ಅಜರ್ಬೈಜಾನ್ ಇದೆ ಅಂತ ಫ್ರಾನ್ಸ್ ಆರೋಪ ಮಾಡ್ತಾ ಇದೆ. ಆದರೆ ಈ ಸಂಘರ್ಷಕ್ಕೂ ನಮಗೂ ಯಾವ ಸಂಬಂಧವೂ ಇಲ್ಲ ಅಂತ ಅಜರ್ಬೈಜಾನ್ ಹೇಳ್ಕೊಳ್ತಾ ಇದೆ. ಇನ್ನು ಈಗ ಈ ನ್ಯೂ ಕ್ಯಾಲಡೋನಿಯಾದಲ್ಲಿ ನಡೀತಾ ಇರೋದು ಸ್ವಾತಂತ್ರ್ಯಕ್ಕಾಗಿ ಆಗ್ರಹಿಸಿ ಚಳವಳಿ ಅಥವಾ ಹೋರಾಟ ಅಲ್ಲ. ಬದಲಿಗೆ ಮೊನ್ನೆ ಫ್ರಾನ್ಸ್ನ ಸಂಸತ್ತಲ್ಲಿ ಅಂಗೀಕರಿಸಲಾದ ಒಂದು ನಿರ್ಣಯವನ್ನು ಪ್ರತಿಭಟಿಸಿ ಅಲ್ಲಿನ ಜನ ಬೀದಿಗಿಳಿದಿದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ, ಈಗ ಈ ನ್ಯೂ ಕ್ಯಾಲಡೋನಿಯಾ ಇದೆಯಲ್ಲ, ಇಲ್ಲಿ ಯಾವುದೇ ದೇಶದ ಪ್ರಜೆ ಕೂಡ 10 ವರ್ಷ ವಾಸ ಮಾಡಿದರೆ ಅವನಿಗೆ ವೋಟ್ ಹಾಕುವ ಹಕ್ಕು ಸಿಗೋ ಹಾಗೆ ಫ್ರಾನ್ಸ್ ಒಂದು ನಿರ್ಣಯವನ್ನು ತನ್ನ ಸಂಸತ್ತಲ್ಲಿ ಅಂಗೀಕರಿಸಿದೆ. ಹೀಗೆ ಮಾಡೋದ್ರಿಂದ ಫ್ರಾನ್ಸ್ ಅಥವಾ ಯುರೋಪಿಯನ್ ದೇಶಗಳಿಂದ ಬಂದ ಪ್ರಜೆಯೊಬ್ಬ ಕ್ಯಾಲಡೋನಿಯಾದಲ್ಲಿ 10 ವರ್ಷಗಳಿಂದ ಇದ್ದೀನಿ ಅನ್ನೋ ದಾಖಲೆಗಳನ್ನು ಕೊಟ್ಟುಬಿಟ್ರೆ ಅವನು ಅಲ್ಲಿನ ಮತದಾರ ಆಗಿಬಿಡ್ತಾನೆ. ಒಂದು ದೇಶಕ್ಕೆ ಇದು ಎಷ್ಟು ಅಪಾಯಕಾರಿ ಬೆಳವಣಿಗೆ ಅಂದರೆ, ಇದರಿಂದಾಗಿ ಅಲ್ಲಿನ ಮೂಲ ನಿವಾಸಿಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಜೊತೆಗೆ ಅವರ ರಾಜಕೀಯ ಅಸ್ತಿತ್ವ ಕೂಡ ಕಾಲಕ್ರಮೇಣ ನಾಶವಾಗ್ತಾ ಹೋಗುತ್ತೆ. ನಾಳೆ ಆ ದೇಶದ ಚುನಾವಣೆಗಳು ನಡೆಯುವಾಗ ಬೇರೆ ಎಲ್ಲಿಂದಲೋ 10 ವರ್ಷಗಳ ಹಿಂದೆ ಬಂದ ಮತದಾರರು ಅಲ್ಲಿ ಯಾರು ಆಯ್ಕೆ ಆಗಬೇಕು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಯಾವುದೇ ಕಾರಣಕ್ಕೂ ಕೂಡ ಈ ನೆಲದ ಸ್ವಾತಂತ್ರ್ಯವನ್ನು ಮತ್ತು ಅಲ್ಲಿನ ಮೂಲ ನಿವಾಸಿಗಳ ಹಿತಾಸಕ್ತಿಯನ್ನು ಬಯಸುವವರು ಅಲ್ಲಿ ಆರಿಸಿ ಬರುವುದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾರೇ ಗೆದ್ದರೂ ಅವರು ಯುರೋಪಿಯನ್ ಶಕ್ತಿಗಳ ಹಿತಾಸಕ್ತಿಯನ್ನು ಕಾಪಾಡೋರೇ ಆಗಿರ್ತಾರೆ. ಯಾಕೆ ಅಂದರೆ ಅಲ್ಲಿ ಯುರೋಪಿಯನ್ ಆಡಳಿತವನ್ನು ಬಯಸುವ ಒಂದು ಮತ ಬ್ಯಾಂಕ್ ನಿರ್ಮಾಣ ಆಗಿರುತ್ತೆ. ಹೀಗಾಗಿ ಅಂಥವರ ಹಿತಾಸಕ್ತಿಗಳನ್ನು ಕಾಪಾಡುವ ರಾಜಕೀಯ ನಾಯಕರಲ್ಲಿ ಉದ್ಭವ ಆಗ್ತಾರೆ. ಸೊ ಇದು ನಮ್ಮ ಹಕ್ಕುಗಳನ್ನು ಕಿತ್ಕೊಳ್ಳೋ ಪ್ರಯತ್ನ, ನಮ್ಮ ರಾಜಕೀಯ ಅಸ್ತಿತ್ವವನ್ನೇ ಅಳಿಸಿ ಹಾಕುವ ಪ್ರಯತ್ನ ಅಂತ ಆರೋಪಿಸಿ ಅಲ್ಲಿನ ಮೂಲ ನಿವಾಸಿಗಳು ಅಂದರೆ ಕಾನಕ್ ಜನಾಂಗದವರಿದ್ದಾರಲ್ಲ, ಅವರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಬಾಯಿ ಬಿಟ್ರೆ ಸಾಕು ಮಾನವ ಹಕ್ಕುಗಳು, ಸಮಾನತೆ, ವಾಕ್ ಸ್ವಾತಂತ್ರ್ಯ ಅಂತೆಲ್ಲ ಮಾತಾಡುವ ಈ ಯುರೋಪಿಯನ್ ದೇಶಗಳ ನಿಜ ಬಣ್ಣ ಇದು. ಈ ಫ್ರಾನ್ಸ್ ಇದೆ ನೋಡಿ, ಇವರು ಬ್ರಿಟಿಷರಿಗಿಂತ ಯಾವುದರಲ್ಲೂ ಕಡಿಮೆ ಏನಿಲ್ಲ. ಇದುವರೆಗೆ ಅವರು ಮಾಡಿರೋ ಸುಮಾರು 180ಕ್ಕೂ ಹೆಚ್ಚು ಅಣು ಪರೀಕ್ಷೆಗಳೇನಿವೆ ಅವೆಲ್ಲವನ್ನು ತಮ್ಮ ಓವರ್ಸೀಸ್ ಟೆರಿಟರಿಗಳಲ್ಲೇ ಮಾಡಿದ ಕಳ್ರಿ ಇವರು. ಅಣು ಪರೀಕ್ಷೆಗಳಿಂದ ಉಂಟಾಗುವ ಈ ವಿಕಿರಣದ ಸಮಸ್ಯೆ ಇದೆಯಲ್ಲ,
ಅದು ಯುರೋಪಲ್ಲಿ ಆಗಬಾರ್ದು, ಬೇರೆಯವರ ಮನೆಗಳಲ್ಲಾಗಬೇಕು, ಯುರೋಪಿಯನ್ನರು ಚೆನ್ನಾಗಿರಬೇಕು, ಕಂಡವರ ಮನೆ ಹಾಳಾಗಿ ಹೋದರೂ ಪರವಾಗಿಲ್ಲ. ಇವತ್ತಿಗೂ ಕೂಡ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ಯೋಚನೆ ಮಾಡೋ ರೀತಿ ಹೀಗೆ ಇದೆ. ನಾವು ಜಗತ್ತನ್ನು ಆಳೋದಿಕ್ಕೇ ಇದ್ದೀವಿ ಅಂತ ಇವರು ಭಾವಿಸಿದ್ದಾರೆ. ಮತ್ತೊಂದು ಕಡೆ ಇಲ್ಲಿನ ಸ್ವಾತಂತ್ರ್ಯ ಹೋರಾಟಗಳಿಗೆ ಬೆಂಬಲ ಕೊಡ್ತಾ ಇರೋ ದೇಶಗಳಿವೆ ನೋಡಿ, ಅವರು ಸಾಚಾಗಳೇನಲ್ಲ. ಅವ್ರಿಗೆ ಇಲ್ಲಿಂದ ಫ್ರಾನ್ಸ್ ಎದ್ದು ಹೋದರೆ ತಮ್ಮ ಪ್ರಾಬಲ್ಯವನ್ನು, ತಮ್ಮ ಅಸ್ತಿತ್ವವನ್ನು ಅಲ್ಲಿ ಸ್ಥಾಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಯೋಚನೆ. ಹೀಗಾಗಿ ಚೈನಾ ಹಾಗೂ ರಷ್ಯಾಗಳು ಜಂಟಿಯಾಗಿ ಅಜರ್ಬೈಜಾನ್ ಮೂಲಕ ಈ ಭಾಗದ ಸಮಸ್ಯೆಗೆ ಪೆಟ್ರೋಲ್ ಸುರಿತಾ ಇವೆ. ಇನ್ನು ಅಜರ್ಬೈಜಾನೇ ಯಾಕೆ ಅಂದರೆ, ಅಜರ್ಬೈಜಾನ್ ಮತ್ತು ಆರ್ಮೇನಿಯಾದ ನಡುವೆ ಸಮಸ್ಯೆ ಇದೆ ಅಲ್ವಾ. ಇಲ್ಲಿ ಆರ್ಮೇನಿಯಾದ ಜೊತೆಗೆ ಫ್ರಾನ್ಸ್ ನಿಂತ್ಕೊಂಡಿದೆ. ಹೀಗಾಗಿ ಅಜರ್ಬೈಜಾನ್ ಮತ್ತು ಫ್ರೆಂಚರ ನಡುವೆ ಒಂದು ಸಾಂಪ್ರದಾಯಿಕ ಶತ್ರುತ್ವ ಇದೆ. ಹಾಗೆ ಅಜರ್ಬೈಜಾನ್ ಅನ್ನೋದು ಚೈನಾ ಮತ್ತು ರಷ್ಯಾಗಳ ಕೂಟದಲ್ಲಿ ಗುರುತಿಸ್ಕೊಳ್ತಾ ಇದೆ. ಈ ರಾಜಕೀಯ ಸಮೀಕರಣವನ್ನು ಬಳಸಿಕೊಂಡು ಈಗ ಅಜರ್ಬೈಜಾನ್ ಮೂಲಕ ಫ್ರೆಂಚ್ ಓವರ್ಸೀಸ್ ಟೆರಿಟರಿಗಳಲ್ಲಿನ ಸ್ವಾತಂತ್ರ್ಯ ಹೋರಾಟಕ್ಕೆ ರಷ್ಯಾ ಮತ್ತು ಚೈನಾಗಳು ಬೆಂಬಲವನ್ನು ಕೊಡಿಸ್ತಾ ಇವೆ. ಒಟ್ಟಾರೆ ಈಗ ನ್ಯೂ ಕ್ಯಾಲೆಡೋನಿಯಾ ಉದ್ವಿಗ್ನಗೊಂಡಿದೆ. ಹೀಗಾಗಿ ಅಲ್ಲಿ ಎಮರ್ಜೆನ್ಸಿಯನ್ನು ವಿಧಿಸಿರುವ ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್ ತಮ್ಮ ಸಂಸತ್ತಿನ ಹೊಸ ನಿರ್ಣಯವನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯೋದಾಗಿ ಹೇಳಿದ್ದಾರೆ. ಅದನ್ನು ಪುನರ್ ಪರಿಶೀಲಿಸ್ತೀವಿ ಅಂತ ಫ್ರಾನ್ಸ್ ಹೇಳ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಯಾವ ಪರಿಸ್ಥಿತಿಯನ್ನು ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಈ ನ್ಯೂ ಕ್ಯಾಲೆಡೋನಿಯಾ ಅನ್ನೋ ಈ ಪುಟ್ಟ ದ್ವೀಪದ ದುರಂತ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.